ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ, ಸೊ ಭಾನುವಾರ ಬೆಳಗ್ಗೆಯಿಂದ ನೆನ್ನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೆನ್ನೆ ಸ್ಯಾಟರ್ಡೇ ಹೊರಗಡೆ ಎಲ್ಲ ಹೋಗೋದಿತ್ತಲ್ವ, ಸೊ ವ್ಲಾಗ್ ಕಂಟಿನ್ಯೂಷನ್ನ ಇವತ್ತು ಮಾಡ್ತೀನಿ. ಯಾಕಂದರೆ ನೆನ್ನೆ ಮಾಡೋದಕ್ಕಾಗಿಲ್ಲ, ಸ್ವಲ್ಪ ಹೋಗಿದ್ದು ಬಂದಿದ್ದೆಲ್ಲ ಸ್ಟ್ರೈನ್ ಆದಂಗೆ ಆಯಿತು. ಹಾಗೆ ಬಂದಮೇಲೆ ಇಡ್ಲಿಗೆಲ್ಲ ಹಾಕಿದ್ದೆ, ಸೊ ಅದೆಲ್ಲ ರುಬ್ಬಿ ಎಲ್ಲ ರೆಡಿ ಮಾಡಬೇಕಾಗಿತ್ತು. ಸೊ ಸಂಡೇ ಎಲ್ಲರೂ ಮನೇಲಿ ಇರ್ತಾರೆ ಅಂತ ಇಡ್ಲಿಗೆ ಹಾಕಿದ್ದೆ. ಇನ್ನು ಏನೇನು ತಂದ್ವಿ ಅಂದರೆ ನೆನ್ನೆ ಬ್ಲಾಗಲ್ಲೇ ನಾನು ಹೇಳಿದ್ದೆ, ಸ್ಯಾಟರ್ಡೇ ಬ್ಲಾಗಲ್ಲೇ ಹೇಳಿದ್ದೆ ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡೋದಿತ್ತು, ಸೊ ಅದಕ್ಕಾಗಿ ಹೋಗ್ತಾ ಇದ್ದೀವಿ ಅಂತ. ಸೊ ಏನೇನು ತಂದ್ವಿ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಬ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ, ನೋಡೋಣ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ. ಸೊ ಈಗ ಜಸ್ಟ್ ಅಂದರೆ 7 o'clock ಆಗಿದೆ ಟೈಮು. ಈಗ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸ ಎಲ್ಲ ನೋಡಬೇಕು ಏನು ಮಾಡೋದು ಅಂತ. ಸೊ ಬೆಳಗ್ಗೆ ಟೈಮು ಬಿಸಿ ಬಿಸಿ ಕಾಫಿ ಕುಡಿದ್ರೆ ಮೈಂಡು ಫ್ರೆಶ್ ಆಗುತ್ತೆ, ಹಾಗೆ ಮೈಂಡು ಕೂಡ ರಿಲ್ಯಾಕ್ಸ್ ಆಗುತ್ತೆ. ನನಗಂತೂ ಕಾಫಿ ಇಲ್ದಲೇ ಇರೋದಕ್ಕಾಗೋದಿಲ್ಲ. ಎದ್ದ ತಕ್ಷಣ ನನಗೆ ಒಂದು ಗ್ಲಾಸ್ ಕಾಫಿ ಕುಡಿದ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಳ್ತೀನಿ, ಇಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಕಾಫಿ ಮಾಡ್ಕೊಳ್ತೀನಿ. ಸೊ ಇವತ್ತು ಭಾನುವಾರ ಅಲ್ವಾ, ಮುದ್ದೆ ಗೀಜೆ ಎಲ್ಲ ಏನಿಲ್ಲ. ಇವತ್ತೊಂದು ದಿವಸ ದೇವ್ರಿಗೂ ಕೂಡ ಬ್ರೇಕ್ ಕೊಡ್ತೀನಿ. ಸೊ ಬಿಸಿ ಬಿಸಿ ಕಾಫಿ ರೆಡಿ ಆಯಿತು. ಹಾಗೆ ಇನ್ನು ಇಡ್ಲಿಗೆ ಹಾಕಿದ್ದೆ ನೆನ್ನೆ, ಗ್ರೈಂಡರಲ್ಲೆಲ್ಲ ರುಬ್ಬಿ ನೋಡೋಣ ಯಾವ ರೀತಿ ಉಪ್ಪು ಬಂದಿದೆ ಅಂತ. ಚೆನ್ನಾಗೇ ಬಂದಿದೆ. ಸೊ ನೋಡ್ತಿರ್ಬೋದು, ಫುಲ್ಲು ಬಂದುಬಿಟ್ಟಿದೆ. ಈ ರೀತಿ ಬಂದರೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಮಲ್ಲಿಗೆ ಇಡ್ಲಿ ಅಂತೀವಲ್ಲ ಆ ರೀತಿ ಬರುತ್ತೆ. ಸೊ ಗ್ರೈಂಡರಲ್ಲಿ ಆದಷ್ಟು ರುಬ್ಬೋದ್ರಿಂದ ಚೆನ್ನಾಗಿ ಬರುತ್ತೆ. ಓಕೆ, ನಾನು ಇಡ್ಲಿ ಮಾಡಬೇಕು. ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸ ಏನಿದೆಯೋ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಇಡ್ಲಿಗೆ ಫಸ್ಟು ಬೇಯೋದಕ್ಕೆ ಹಾಕ್ಬಿಡೋಣ ಒಂದು ಟ್ರಿಪ್ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗ ಸೇರಿಸ್ಕೊತೀನಿ. ನಾನು ರುಬ್ಬುವಾಗ ಯೂಶ್ವಲಿ ಉಪ್ಪು ಹಾಕೋದಿಲ್ಲ. ಸೊ ಇವಾಗ ಉಪ್ಪು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ಸತಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಪ್ಪಿ ಬಂದಿದೆ ಅಂತ. ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿ ಬಂದರೆ ಸಖತ್ತು ಸಾಫ್ಟಾಗಿ ಬರುತ್ತೆ ಇಡ್ಲಿ. ಚೆನ್ನಾಗಿ ಉಪ್ಪು ಬಂದಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡ್ಲಿ ಪ್ಲೇಟ್ಸ್ಗೆಲ್ಲ ಫಿಲ್ ಮಾಡ್ತೀನಿ. ಮುಕ್ಕಾಲು ಭಾಗ ಇತ್ತು, ಈಗ ಫುಲ್ಲಾಗಿ ಪಾತ್ರೆ ಫುಲ್ಲಾಗಿ ಉಪ್ಪು ಬಂದಿದೆ. ನನಗೆ ಉಬ್ಬಿದಾಗ ಜಸ್ಟ್ ಮುಕ್ಕಾಲು ಭಾಗ ಇತ್ತಷ್ಟೇ, ಚೆನ್ನಾಗಿ ಉಬ್ಬಿದೆ. ಸೊ ಇಡ್ಲಿ ಮಾಡೋದಕ್ಕೆ ಈಸಿ, ಬಟ್ ಟೈಮ್ ಕನ್ಸ್ಯೂಮಿಂಗ್ ಅಲ್ವಾ. ಒಂದು 20 minutes ಆದರೂ ಬೇಕು ಒಂದು ಟ್ರಿಪ್ ಬೇಯೋದಕ್ಕೆ. ಸೊ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇರೋದ್ರಿಂದ ಸೊ ಅದಕ್ಕೆ ಸ್ಟವ್ ಖಾಲಿ ಇತ್ತಲ್ಲ ಅಂತ ಹೇಳಿಬಿಟ್ಟು ಒಂದು ಟ್ರಿಪ್ ಹಾಕ್ಬಿಡೋಣ ಅಂತ ಹಾಕಿದ್ದೀನಿ. ಇನ್ನು ಇಡ್ಲಿಗೆ ಮಟನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೆಯವ್ರು ಮಟನ್ ತಂದಿದ್ದಾರೆ, ಹಾಗಾಗಿ. ಸೊ ಇಡ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ನಾನು, ಅಂದರೆ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಹುಣ್ಸೆಹಣ್ಣು ಹಾಕೋದ್ರಿಂದ ಪಾತ್ರೆ ತೊಳಕ್ಕೆ ಕಪ್ಪ ಇರೋದಿಲ್ಲ. ಸೊ ಅದಕ್ಕೆ ಹುಣ್ಸೆಹಣ್ಣು ಹಾಕಿದ್ದೀನಿ. ಹಾಗೆ ಇದಕ್ಕೆಲ್ಲ ಆಯಿಲ್ ಎಲ್ಲ ಗ್ರೀಸ್ ಮಾಡಿಟ್ಟಿದ್ದೀನಿ. ಈಗ ಪ್ಲೇಟ್ಸಿಗೆ ಒಂದೊಂದಕ್ಕೆ ಫಿಲ್ ಮಾಡಿಬಿಟ್ಟು ಹಾಕಬೇಕು. ಬಿಡು. ಭಾನುವಾರ ಎಲ್ಲರೂ ಮನೆಯಲ್ಲೇ ಇರ್ತಾರೆ ಅಂತ ಹಾಗೆಯೇ ಅಮ್ಮನ ಮನೆಯವರಿಗೆಲ್ಲ ಸೇರಿಸಿನೇ ಇಡ್ಲಿಗೆ ಹಾಕಿದ್ದೆ. ಸೊ ಹೇಗಿದ್ರು ಭಾನುವಾರ ನಾನ್ ವೆಜ್ ಮಾಡ್ತೀವಲ್ವ, ಹಾಗಾಗಿ ಮಟನ್ ಸಾಂಬಾರು ಮಾಡೋಣ ಅಂತ. ಅಮ್ಮ ಸಾಂಬಾರು ಚೆನ್ನಾಗಿ ಮಾಡ್ತಾರೆ, ಅವ್ರ ಕೈಲೇ ಮಾಡಿಸೋಣ ಅಂತ ನಾನು ಜಸ್ಟ್ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ. ಇಡ್ಲಿ ಸಾಫ್ಟಾಗಿ ಬಂದಿದೆ ಅಲ್ಲ, ಸಾಫ್ಟಾಗಿ ಬಂದಿದೆ. ಒಂದು ಟ್ರಿಪ್ ಆಯಿತು, ಇನ್ನೊಂದು ಟ್ರಿಪ್ ಹಾಕಿರೋಣ ಮುಚ್ಚಿ.
ಇಡ್ಲಿ ಜೊತೆ ಮಟನ್ ಸಾಂಬಾರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಇಡ್ಲಿ ಒಂದು ತುಂಬಾ ಸಾಫ್ಟಾಗಿ ಬಂದಿತ್ತು. ಹಾಗೆ ರೀತಿ ಸಾಂಬಾರಿಗೆಲ್ಲ ಇಡ್ಲಿ ದೋಸೆ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅಮ್ಮ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಮಾಡಿದರು. ಸೊ ಎಲ್ಲ ಟಿಫನ್ ಮಾಡ್ಕೊಂಡ್ವಿ. ಸೊ ನಿನ್ನೆ ಒಂದಷ್ಟು ಎಕ್ಸ್ಚೇಂಜ್ ಆಫರ್ಗೆ ಐಟಮ್ಸ್ನ ತಂದಿದ್ದೀವಿ. ಅಂದರೆ ಎಕ್ಸ್ಚೇಂಜ್ ಅಂದರೆ ಮಿಕ್ಸಿನೇ ತೊಗೋಬೇಕು, ಅಥವಾ ಜಾರ್ಗೆ ಜಾರ್ ತೊಗೋಬೇಕು, ಫ್ಲಾಸ್ಕ್ ಇದ್ದರೆ ಫ್ಲಾಸ್ಕು ಈ ರೀತಿ, ಮತ್ತು ಪಾನ್ ಇದ್ದರೆ ಪಾನು, ಈ ರೀತಿ ಎಕ್ಸ್ಚೇಂಜ್ಗೆ. ಸೊ ಹಾಗಾಗಿ ಕೆಲವೊಂದು ಐಟಮ್ಸ್ನ ತೊಗೊಳ್ಬೇಕಾಗಿ ಬಂತು. ಕೆಲವೊಂದು ಐಟಮ್ಸ್ ಮನೇಲಿ ತುಂಬ ಅಂದರೆ ಒಂದು 2 ವರ್ಷದಿಂದನೂ ಹಾಗೆ ಇಟ್ಕೊಂಡಿದ್ದೆ, ಎಲ್ಲ ಒಟ್ಟಿಗೆ ಹಾಕೋಣ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಇಷ್ಟು ಐಟಮ್ ತಂದಿದ್ದೀವಿ. ಅಂದರೆ ಅಮ್ಮವರು ಹಾಕಿದ್ದಾರೆ, ನಾವು ಕೂಡ ಎಕ್ಸ್ಚೇಂಜ್ ಆಫರಲ್ಲಿ ಕೆಲವೊಂದು ಐಟಮ್ಸ್ನ ಹಾಕಿ ಮತ್ತೆ ಹೊಸದಾಗಿ ತಂದಿರೋದು. ಹಾಗೆ ಮನೆಗೆ ಯೂಸ್ ಮಾಡೋವಂಥ ಕೆಲವೊಂದು ಐಟಮ್ಸ್ ಕೂಡ ಬೇಕಾಗಿತ್ತು, ಅದನ್ನು ಲಿಸ್ಟ್ ಮಾಡ್ಕೊಂಡಿದ್ದೆ. ಸೊ ಹೋಗಿ ಇವಾಗ ತೊಗೊಂಡ್ಬಂದಿದ್ದೀವಿ. ನಿನ್ನೆ ಇದಕ್ಕೇನೆ ಹತ್ತತ್ರ ಒಂದು 3 ಅವರ್ ಆಯಿತು ಅಲ್ಲಿ ಹೋಗ್ಬಿಟ್ಟು. ಸೊ 2 ಕಡೆ ಹೋಗಿದ್ವಿ. ಒಂದು ಭಾಷಮ್ ಸರ್ಕಲ್ ಹತ್ರ, ಸೊ ವಿಡಿಯೋದಲ್ಲಿ ನೋಡಿರೋ ಹಾಗೆ ನಿಮ್ಗೆ ಗೊತ್ತಾಗಿರುತ್ತೆ. ಇನ್ನೊಂದು ಈ ಕಡೆ ಶಂಕರಮಠ ಹತ್ರ ಇರುವಂಥ ಪೂಜಾ ಸ್ಟೋರ್ಸ್ ಅಂತ, ಅಲ್ಲಿಗೂ ಕೂಡ ರೆಗ್ಯುಲರಾಗಿ ಹೋಗ್ತಿರ್ತೀವಿ. ಅಲ್ಲೂ ಕೂಡ ಎಲ್ಲ ಥರ ಐಟಮ್ಸು, ಸ್ಟೀಲ್ ಐಟಮ್ಸು, ಪ್ಲಾಸ್ಟಿಕ್ ಐಟಮ್ಸು, ಅಂದರೆ ಓವರಾಲ್ ಆರ್ಗನೈಸರ್ಸ್ ಏನೇನು ಬೇಕೋ ಎಲ್ಲನೂ ಸಿಗುತ್ತೆ ಅವ್ರ ಹತ್ರ. ಎಲೆಕ್ಟ್ರಾನಿಕ್ ಐಟಮ್ಸು, ಸ್ಟವ್, ಈ ಥರ ಎಲ್ಲ ಸಿಗುತ್ತೆ. ಸೊ ತಂದಿರೋದನ್ನು ಇವಾಗ ಒಂದೊಂದೇ ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ. ಸೊ ಅಲ್ಲಿ ತಂದಿದ್ದೀನಿ, ಅಂದರೆ ತುಪ್ಪ ಸ್ಟೋರ್ ಮಾಡೋದಕ್ಕೆ ಅಂತಲೇ ಈ ರೀತಿ ಉದ್ದಿದ್ದು ಬೇಕಾಗಿತ್ತು ನನಗೆ, ಸ್ಟೀಲ್ ಬಾಕ್ಸು, ಕಂಟೈನರು. ಸೊ ಹಾಗೆ ತಂದಿದ್ದೀನಿ. ಇದು ಕೂಡ ಚೆನ್ನಾಗಿದೆ ಕ್ವಾಲಿಟಿ, ಎಂಬಾಸಿ ಕಂಪ್ನಿದು. 235 ಏನೋ ಆಯಿತು. ಸೊ 235 ಇದು ಸ್ಟೀಲ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಇದೊಂದು, ಮತ್ತು ಇದು ಅರ್ಧ ಲೀಟರ್ ತುಪ್ಪ ಇದರಲ್ಲಿ ಇಡಿಸುತ್ತೆ. ಸೊ ಇದಕ್ಕಿಂತ ಒಂದು ಸೈಜ್ ಚಿಕ್ಕದು. ಸೊ ಈ ಕಂಪ್ನಿಲಿ ಇರಲಿಲ್ಲ, ಸೊ ಹಾಗಾಗಿ ಇದು ಬಂದು ಸಾಜನ್ ಕಂಪ್ನಿದು. ಸೊ ಇದಕ್ಕಿಂತ ಒಂಚೂರು ಕಮ್ಮಿ, 1/4 ಲೀಟ್ರ್ ಇಡಿಸುತ್ತೆ ಇದರಲ್ಲಿ. ಸೊ ಈ ರೀತಿ 2 ಕಂಟೈನರ್ನ ತಂದಿದ್ದೀನಿ. ಒಂದು 150 ರುಪೀಸು, ಇದು 50 ರುಪೀಸು. ಇದು 1/4 ಲೀಟ್ರ್ ಇಡಿಸುತ್ತೆ, ಇದು ಅರ್ಧ ಲೀಟ್ರು ತುಪ್ಪ ಇಡಿಸುತ್ತೆ. ಅದಕ್ಕೆ 2 ತಂದಿದ್ದೀನಿ. 2 ಬೇಕಾಗಿತ್ತು ನನಗೆ, ತುಪ್ಪಕ್ಕೆ ಅಂತಲೇ ತಂದಿದ್ದೀನಿ. ನೆಕ್ಸ್ಟು ಪ್ರೀತಿ ಕಂಪ್ನಿದು ಮಿಕ್ಸರ್ ಜಾರ್. ಈ ಜಾರ್ ಬಂದು ಅಮ್ಮ ಮನೇಲಿ ಹಳೇದು ಯೂಸ್ ಮಾಡ್ತಾಯಿದ್ರು. ಅದು ಆ್ಯಕ್ಚುಲಿ ಸ್ವಲ್ಪ ಎಲ್ಲ ಹೋಗ್ಬಿಟ್ಟಿತ್ತು. ನಮ್ಮ ಮನೇಲಿ ಆ್ಯಕ್ಚುಲಿ ಹಳೆ ಜಾರ್ ಯೂಸ್ ಮಾಡ್ತಿದ್ರು. ಅದಕ್ಕೋಸ್ಕರ ಅದನ್ನು ರಿಪ್ಲೇಸ್ ಮಾಡಿ, ಅಂದರೆ ಎಕ್ಸ್ಚೇಂಜ್ ಮಾಡಿ ಇದನ್ನು ತಂದಿರೋದು. ಸೊ ಎಕ್ಸ್ಚೇಂಜ್ ಆಫರ್ ಅಂತ 50%, 20% ಇರುತ್ತೆ. ಎಷ್ಟು ಪರ್ಸೆಂಟ್ ಇರುತ್ತೋ ಅಷ್ಟು ಪರ್ಸೆಂಟ್ ಕೊಡ್ತಾರೆ. ಸೊ ಇದು ಹೊಸ ಜಾರ್ ತಂದಿರೋದು. ಇದಕ್ಕೆ 770 ಏನೋ ಆಯಿತು. ಹಳೇದು ಒಂದು ಡಿಸ್ಕೌಂಟ್ ಆಗಿ 630 ಏನೋ ಕೊಟ್ವಿ ಅನಿಸುತ್ತೆ. ಇದು ಹಳೆ ಜಾರ್ನ ಹಾಕಿ ಎಕ್ಸ್ಚೇಂಜ್ ಆಫರಲ್ಲಿ ನಮಗೆ ಒಂದು 200 ರುಪೀಸ್ ಏನೋ ಕಮ್ಮಿ ಆಯಿತು. ಸೊ ಇದು ಬಂದು 770 ರುಪೀಸ್ ಏನೋ ಇರೋದು. 600 ಸಮಥಿಂಗ್ ಏನೋ ಕೊಟ್ವಿ ನಾವು. ಲಿಡ್ ಆಗಿರ್ಬೋದು, ಕ್ಲೋಸ್ ಮಾಡೋದು, ಮತ್ತು ಜಾರ್ ನೋಡಿ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಪ್ರೀತಿ ಕಂಪ್ನಿ. 760 ಏನೋ ಇದೆ, ನಾವು 600 ಚೇಂಜ್ ಏನೋ ಕೊಟ್ವಿ. ಓಕೆನಾ? ಸದ್ಯಕ್ಕೆ ಇದನ್ನು ಯೂಸ್ ಮಾಡಲ್ಲ, ಯಾಕೆಂದರೆ ಈಗ ಆಲ್ರೆಡಿ ಜಾರ್ ಯೂಸ್ ಮಾಡ್ತಾರೋದಿದೆ. ನಾಳೆ ದಿವಸ ಏನಾದ್ರು ಅದೇನಾರ ಚೆನ್ನಾಗಿಲ್ಲ ಅಂತ ಅಂದರೆ ಕೆಟ್ಟೋದ್ರೆ ಅವಾಗ ಯೂಸ್ ಮಾಡೋದು. ಅಂದರೆ ಏನು ಗೊತ್ತಾ, ಅದೇ ಹೇಳಿದ್ನಲ್ಲ, ಜಾರ ಎಕ್ಸ್ಚೇಂಜು, ಮಿಕ್ಸಿ ತೊಗೊಂಡೋದ್ರೆ ಮಿಕ್ಸಿನೇ ಎಕ್ಸ್ಚೇಂಜು, ಅಥವಾ ಸ್ಟವ್ ಅಂದರೆ ಸ್ಟವ್, ಇದೇ ರೀತಿಯೇ ಇರುತ್ತೆ. ನಾವು ಇದ್ರ ಬದಲು ಬೇರೆ ತೊಗೊಳ್ತೀವಿ ಅಂದರೆ ಅದು ಎಕ್ಸ್ಚೇಂಜ್ ತೊಗೊಳೋದಿಲ್ಲ. ಸುಮ್ಮನೆ ಹಾಕಿದ್ರೆ ತೂಕದ ಲೆಕ್ಕ ಹೋಗುತ್ತೆ. ಅಂದರೆ ಸ್ಟೀಲ್ ಮಾಮೂಲಿ ಏನು ತೂಕದ ಲೆಕ್ಕ ಇರುತ್ತೆ ಅದಕ್ಕೆ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಎಕ್ಸ್ಚೇಂಜಲ್ಲೇ ತಂದುಬಿಡೋಣ. ನಾಳೆ ದಿವಸ ಇದೆಲ್ಲ ಯೂಸ್ ಆಗುವಂಥದ್ದಲ್ವ, ಏನು ವೇಸ್ಟ್ ಆಗೋ ಐಟಮ್ಸ್ ಅಂತೂ ಅಲ್ಲ. ಅದಕ್ಕೆ ತಂದುಬಿಡೋಣ ಅಂತ ಇದು ತಂದ್ವಿ. ನೆಕ್ಸ್ಟು ನ್ಯೂಟ್ರಿ ಬ್ಲೆಂಡರ್. ಸೊ ಇದು ಪಿಜನ್ ಕಂಪ್ನಿದು ನ್ಯೂಟ್ರಿ ಬ್ಲೆಂಡರ್ನ ತೊಗೊಂಬಂದೆ. ಇದು ಏನಕ್ಕೆ ಎಕ್ಸ್ಚೇಂಜ್ ಮಾಡಿದ್ವಿ ಅಂತ ಅಂದರೆ, ಒಂದು ಚಪಾತಿ ಮೇಕರ್ನ ತೊಗೊಂಡಿದ್ದೆ. ಅದು ಆವಾಗಲೇ ತೊಗೊಂಡಿದ್ದು, ಬಟ್ ಅದು ಯೂಸ್ ಮಾಡೋಕ್ಕೆ ಹೋದರೆ ಚಪಾತಿ ನೀಟಾಗಿ ಬರ್ತಿರ್ಲಿಲ್ಲ. ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ಎಕ್ಸ್ಪ್ಯಾಂಡ್ ಆಗ್ತಿರ್ಲಿಲ್ಲ. ಅದಕ್ಕೆ ಅದನ್ನು ಹಾಗೆ ಇಟ್ಟಿದ್ದೆ. ಅದು ಕೂಡ ಎಲೆಕ್ಟ್ರಾನಿಕ್ ಐಟಮ್ ಅಲ್ವಾ, ಸೊ ಹಾಗೆ ಅದಕ್ಕೂ ಕೂಡ ಎಕ್ಸ್ಚೇಂಜ್ ಆಫರ್ ಇದೆ, ತೊಗೋಬೋದು ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ಆಲ್ಮೋಸ್ಟ್ ಗ್ರೈಂಡರು, ಮಿಕ್ಸರು ಇದೆಲ್ಲ ಇದೆ. ನ್ಯೂಟ್ರಿ ಬ್ಲೆಂಡರ್ ಇರಲಿಲ್ಲ. ಸೊ ಇದನ್ನೇ ತೊಗೊಂಬರೋಣ, ಒಂದು ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿದೆ, ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ತೊಗೊಂಬಂದೆ. ಪಿಜನ್ ಕಂಪ್ನಿದು ಚೆನ್ನಾಗಿದೆ.
ಮತ್ತು ಪಾರ್ಟ್ಸ್ ಏನೇ ಹೋದರೂ ಸಿಗುತ್ತೆ, ರೀಪ್ಲೇಸ್ ಮಾಡ್ಕೋಬೋದು. ಅದಾದಮೇಲೆ ಯಾವುದೇ ಮೋಟರ್ ಆಗಲಿ ಎಲ್ಲದಕ್ಕೂ ವ್ಯಾರಂಟಿ ಇದೆ. ಸೊ ಹಾಗಾಗಿ ಚೆನ್ನಾಗಿದೆ ಅಂತ ಅವರೇ ಸಜೆಸ್ಟ್ ಮಾಡಿದ್ರು, ಅದಕ್ಕೆ ಪಿಜನ್ ಕಂಪ್ನಿದು ನಾನು ತೊಗೊಂಡಿದ್ದೀನಿ. ಸೊ ಇದು ಕೂಡ ಅಷ್ಟೇ, 2 ಜಾರು ಮತ್ತು 3 ಜಾರ್ ಬರುತ್ತೆ. ಸೊ ಇದು 2 ಜಾರಿಗೆ ಒಂದು ಪ್ರೈಸ್ ಇರುತ್ತೆ, 3 ಜಾರ್ಸ್ಗೆ ಒಂದು ಪ್ರೈಸ್ ಇರುತ್ತೆ. ಅಂದರೆ ಜಾಸ್ತಿ ಏನಿಲ್ಲ, ಒಂದು 750 ರುಪೀಸ್ ಅಷ್ಟು, 750 ಅಥವಾ 800 ರುಪೀಸ್ ಅಷ್ಟು ವೇರಿ ಇರುತ್ತೆ ಅಷ್ಟೇ. ಸೊ ಹಾಗಾಗಿ 3 ಜಾರ್ಸ್ದೇ ನೋಡ್ತಂದೆ, ಇನ್ನೇನು ಒಂದು 500 800 ರುಪೀಸ್ಗೆಲ್ಲ ಯಾಕೆ ಅಂತ ಅಂದ್ಬಿಟ್ಟು 3 ಜಾರ್ಸ್ ತಂದಿದ್ದೀನಿ. ಸೊ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ, ಫೀಚರ್ಸ್ ಎಲ್ಲ ಏನು ಅಂತ. ಏನೇ ತೊಗೊಂಡ್ರು ವರ್ಕ್ ಇರೋ ಅಂಥದ್ದನ್ನ ತೊಗೊಂಡ್ರೆ ನಮಗೂ ಕೂಡ ಯೂಸ್ ಮಾಡೋದಕ್ಕೂ ಕೂಡ ಆಗುತ್ತೆ. ಸುಮ್ಮನೆ ಬೇಡಿರೋದನ್ನೆಲ್ಲ ತೊಗೊಳೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಕೂಡ ಇದೆ. ಇನ್ನು ಇದೊಂದು ತೊಗೊಂಡ್ಬಿಡೋಣ ಅಂತ ಹೇಳಿ ಎಕ್ಸ್ಚೇಂಜ್ ಆಫರಲ್ಲಿ ಎಲೆಕ್ಟ್ರಾನಿಕ್ ಐಟಮ್ನೇ ತೊಗೊಳ್ಬೇಕು. ಆಗಿ ಏನಾದರೂ ಸ್ಟೀಲ್ ಐಟಮ್ಸ್ನ ತೊಗೋಬೋದಾ ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರು ಇಲ್ಲ, ಎಲೆಕ್ಟ್ರಾನಿಕ್ ಐಟಮ್ ಅಂದರೆ ಎಲೆಕ್ಟ್ರಾನಿಕ್ ಐಟಮ್ನೇ ನೀವು ತೊಗೊಳ್ಬೇಕು ಅಂತ ಹೇಳಿದ್ರು. ಸೊ ನಾನು ಅದು ಹಳೇದು ಏನು ಚಪಾತಿ ಮೇಕರ್ ಇತ್ತು ಅದನ್ನು ಹಾಕಿ ನನಗೆ ಒಂದು 1200 ಅಷ್ಟು ಡಿಸ್ಕೌಂಟ್ ಆಯಿತು. ಅಂದರೆ 50% ಡಿಸ್ಕೌಂಟು ಎಕ್ಸ್ಚೇಂಜ್ ಮೇಲೆ. ಸೊ ಇದು 3000 ಇರೋದು, ನಾನು ಜಸ್ಟ್ ಒಂದು 1600 ಏನೋ. ಸೊ ಇದು ಮೇನು ಏನಂತೀವಿ, ನ್ಯೂಟ್ರಿ ಬ್ಲೆಂಡರ್. ಸಖತ್ ವೆಯ್ಟ್ ಇದೆ, ಚೆನ್ನಾಗಿದೆ. ಸೊ ಪ್ಲಗ್ ಕೊಟ್ಟಿದ್ದಾರೆ. ಇದರಲ್ಲಿ ಬ್ಯಾಟ್ರಿದು ಬರುತ್ತೆ, ಬಟ್ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಯೂಸ್ ಮಾಡೋದಕ್ಕೆ. ಸೊ ಎಲೆಕ್ಟ್ರಾನಿಕ್ ಅಂತಂದರೆ ಚೆನ್ನಾಗಿರುತ್ತೆ ನೋಡಿ. ರೀತಿ ಇದು ಸ್ಮಾಲ್ ಜಾರ್ ಕೊಟ್ಟಿದ್ದಾರೆ. ಸ್ಮಾಲ್ ಜಾರಲ್ಲಿ ನಾವು ಸ್ಪೈಸಸ್ನ ಪೌಡರ್ ಮಾಡ್ಕೋಬೋದು. ಹಾಗೆಯೇ ಸಣ್ಣ ಪುಟ್ಟ ಪೇಸ್ಟ್ಗಳು, ಚಟ್ನಿ ಇದೆಲ್ಲದನ್ನು ಗ್ರೈಂಡ್ ಮಾಡ್ಕೋಬೋದು ಅಂತ ಹೇಳಿದ್ರು. ಸೊ ಚೆನ್ನಾಗಿದೆ ನೋಡಿ. ಇದೆಲ್ಲ ರೀಪ್ಲೇಸ್ಮೆಂಟ್ ಇರುತ್ತೆ. ಸಪೋಸ್ ಏನಾರು ಹೊಡೆದೋದ್ರು ಅಂದ್ರೂ ಕೂಡ ಇದೆಲ್ಲ ಸಿಗುತ್ತಂತೆ. ಸೊ ಅದನ್ನು ಕೇಳಿಕೊಂಡು ತಂದೆ ನಾನು, ಯಾಕಂದರೆ ತಂದುಬಿಡೋದು ನಾಳೆ ದಿವಸ ಏನಾರು ಹೊಡೆದೋಯ್ತು ಅಂತ ಏನಾದ್ರು ಆಯಿತು ಅಂತ ಅಂದರೆ ಅದು ರೀಪ್ಲೇಸ್ ಮಾಡೋ ಥರ ಇರಬೇಕು. ಸೊ ಸುಮ್ಮನೆ ತಂದು ಆಮೇಲೆ ಎಲ್ಲ ವೇಸ್ಟ್ ಆಗೋ ಥರ ಇರಬಾರ್ದಲ್ವ, ಅದಕ್ಕೆ ಎಲ್ಲ ಕೇಳಿ ಮಾಡಿ ತಂದಿರೋದು. ಹಾಗೆ ಇದರಲ್ಲಿ ಇನ್ನೂ ಒಂದು ಬರುತ್ತೆ ನೋಡಿ, ಈ ಒಂದು ದೊಡ್ಡ ಕಂಟೈನರ್ ಬರುತ್ತೆ. ಇಷ್ಟು ದೊಡ್ಡದು ಬರುತ್ತೆ. ಇದರಲ್ಲಿ ನಾವು ಮಜ್ಜಿಗೆ, ಜ್ಯೂಸು, ಈವನ್ ಮಸಾಲ ಕೂಡ ನಾವು ಗ್ರೈಂಡ್ ಮಾಡ್ಬೋದು. ಮಾಮೂಲಿ ಮಿಕ್ಸಿ ಯಾವ ರೀತಿ ಯೂಸ್ ಮಾಡ್ತೀವಿ ಅದೇ ರೀತಿ ಬ್ಲೇಡ್ಸ್ ಇರುತ್ತೆ. ಸೊ ಯೂಸ್ ಮಾಡ್ಕೋಬೋದು. ಹಾಗೆ ಇದನ್ನು ಈ ರೀತಿ ನಿಲ್ಲಿಸ್ಲೂಬೋದು. ಈ ಥರ ಆ್ಯಕ್ಚುಲಿ ಇದನ್ನು ನಾನು ತುಂಬ ನೋಡ್ತಿದ್ದೆ, ಬೇರೆ ಕಡೆ ಎಲ್ಲ ಹೋದಾಗೆಲ್ಲ ನೋಡ್ತಾ ಇದ್ದೆ, ಬಟ್ ತೊಗೊಳ್ಬೇಕು ಅಂತ ಏನು ಅನಿಸಿರ್ಲಿಲ್ಲ. ಸೊ ಇದು ಹೇಗಿದ್ರು ಎಕ್ಸ್ಚೇಂಜ್ ಮಾಡೋಣ ಅಂತ ಹೋಗಿದ್ವಲ್ಲ, ಹಾಗಾಗಿ ತೊಗೊಂಡಿದ್ದಷ್ಟೇ. ಸೊ ಇದು ಎಕ್ಸ್ಟ್ರಾ ಬಂದಿದೆ ನೋಡಿ, ಈ ರೀತಿ 3 ಜಾರ್ಸ್ ಬರುತ್ತೆ. ಇದು ಎಕ್ಸ್ಟ್ರಾ ಕೊಟ್ಟಿರೋ ಅಂಥದ್ದು. ಸೊ ಇದನ್ನು ಸ್ಟೋರ್ ಮಾಡೋದಕ್ಕೆ ಫ್ರಿಜ್ಜಲ್ಲೆಲ್ಲ ನಾವು ಯೂಸ್ ಮಾಡ್ಬೋದು. ಅದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಕ್ಯಾಪ್ ಇದೆ. ಸೊ ಕ್ಯಾಪ್ನ ನಾವು ಮಾಮೂಲಿ ವಾಟರ್ ಬಾಟಲ್ಸ್ ಎಲ್ಲ ಯೂಸ್ ಮಾಡ್ಬೋದು. ಈ ರೀತಿ ಹಾಕಿ ನಾವು ಫ್ರಿಜ್ಜಲ್ಲಿ ಹಾಗೆ ಸ್ಟೋರ್ ಮಾಡ್ಬೋದು. ಸೊ ಇದರಲ್ಲಿ ಮಿಲ್ಕ್ ಶೇಕ್ಸ್ ಎಲ್ಲ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡ್ಬೋದು. ಹಾಗೆ ಮಜ್ಜಿಗೆ ಅಥವಾ ಯಾವ್ದಾರ ಜ್ಯೂಸಸ್ಸು ಎಲ್ಲದೂ ಮಾಡ್ಬೋದು ಅಂತ ಹೇಳಿದ್ದಾರೆ. ಈಸಿಯಾಗಿ ಸ್ಟೋರ್ ಮಾಡೋದಕ್ಕೆ ಲಿಡ್ ಕೂಡ ಕೊಟ್ಟಿದ್ದಾರೆ, ಲಿಡ್ ಕ್ಲೋಸ್ ಮಾಡಿ ಮಾಡ್ಬೋದು. ಓಕೆನಾ. ಹಾಗೆ ಸಿಪ್ಪರ್ ಕೂಡ ಇದೆ, ಬೇಕಂದರೆ ಚೆನ್ನಾಗಿದೆ ಅನ್ನಿಸ್ತು. ಮತ್ತು ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಫೈಬರ್ ಇದು ಗಟ್ಟಿ ಇದೆ, ಪ್ಲಾಸ್ಟಿಕ್ ಫೈಬರ ಗೊತ್ತಿಲ್ಲ, ಅಲ್ಲಿ ಗಟ್ಟಿ ಇದೆ. ಹಾಗೆ ಇದು ನೋಡಿ ಪ್ಲೇಟ್ಸ್ ಎಕ್ಸ್ಟ್ರಾ ಕೊಟ್ಟಿರೋದು, ಈ ರೀತಿ ಏನಂತೀವಿ ಹೋಲ್ಸ್ ಇದೆ. ಅಂದರೆ ಈ ಸ್ಪೈಸಸ್ಗೆಲ್ಲ ಯೂಸ್ ಮಾಡುವಾಗ ನಾವು ಹಾಕಿ ಸ್ಪ್ರಿಂಕ್ಲ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಅಂತ ಅಂದ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ, ಇದಕ್ಕಾಗುತ್ತೆ. ನಾನು ಫುಲ್ ಎಲ್ಲ ಇವಾಗಲೇ ತೆಗಿತಾ ಇರೋದು. ಅಲ್ಲೇನು ಒಂದು 2-3 ಅಷ್ಟೇ ಜಾರ್ಸ್ ಅಷ್ಟೇ ಅವರು ತೆಗೆದು ತೋರಿಸಿದ್ದು. ಇದೆಲ್ಲ ಎಕ್ಸ್ಟ್ರಾ ಕೊಟ್ಟಿರೋದು ನೋಡಿ. ಅದು ಈ ರೀತಿ ಹಾಕಿ ಯೂಸ್ ಮಾಡ್ಬೋದು ಅಂತ. ಸ್ಪೈಸಸ್ ಏನಾದ್ರು ಗ್ರೈಂಡ್ ಮಾಡಿದ್ರೆ ಇದು ಇದ್ರ ಥರ ಯೂಸ್ ಮಾಡ್ಬೋದು. ಮಿಲ್ಕ್ ಶೇಕು, ಜ್ಯೂಸ್, ಅದು ಪೇಸ್ಟ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಪ್ಲೇಟ್ಸ್ ಕೊಟ್ಟಿದ್ದಾರಲ್ಲ,
ಹಾಗೆ ಇನ್ನೊಂದು 2 ಎಕ್ಸ್ಟ್ರಾ ಪ್ಲೇಟ್ ಅದೇ ಥರನೇ, ಅಂದರೆ ಫುಲ್ ಕ್ಲೋಸ್ ಇರೋ ಅಂಥದ್ದು ಕೊಟ್ಟಿದ್ದಾರೆ. ಇದನ್ನೇನು ಓಪನ್ ಮಾಡೋಕ್ಕೆ ಹೋಗಲ್ಲ, ಅಷ್ಟು ಹಾಗೆ ಇರಲಿ. ಸೊ ಇದನ್ನು ಯೂಸ್ ಮಾಡೋವಾಗ ಯಾವ ರೀತಿ ಯೂಸ್ ಮಾಡಬೇಕು ಅಥವಾ ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಪೇಸ್ಟ್ ಅದೆಲ್ಲ ಮಾಡುವಾಗ ನಾನು ಒಂದ್ಸತಿ ಅದನ್ನು ಕೂಡ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಬ್ಲಾಗ್ಸಲ್ಲಿ. ಸೊ ಒಳ್ಳೆ ದಿವಸ ನೋಡಿಬಿಟ್ಟು ಇದನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟು ಪಾನ್, ಇದು ಪ್ರೆಸ್ಟೀಜ್ದು. ಇದು ಕೂಡ ಅಷ್ಟೇ ಪಾನ್ ಇತ್ತು ಅಮ್ಮನ ಮನೆಯಲ್ಲಿ, ಅಂದರೆ ಅವ್ರು ಯೂಸ್ ಮಾಡ್ತಲೇ ಇರೋವಂಥದ್ದು ಪಾನು, ಅದಕ್ಕೆ ಇದು ಎಕ್ಸ್ಚೇಂಜ್. ಎಷ್ಟನ್ನ ಕೊಟ್ಟಿದ್ದು ಇದಕ್ಕೆ? 860. ಇದಕ್ಕೆ 860, ಅಂದರೆ 20% ಏನೋ ತೊಗೊಂಡ್ರು ಪಾನ್ಗೆ, ಎಕ್ಸ್ಚೇಂಜ್ ಆಫರ್. ಪಾನಿಗೆ ಪಾನ್ ಎಕ್ಸ್ಚೇಂಜ್. ಆ್ಯಕ್ಚುಲಿ ಪ್ರೈಸ್ ಬಂದು 1200 ಏನೋ ಇತ್ತು ಪ್ರೈಸ್. ಇದು ಅದು ಎಕ್ಸ್ಚೇಂಜ್ ಆಫರ್ ಮೇಲೆ 860 ಮಾಡಿರೋದು. ಇದು ಬಂದು ಕಾಫಿ ಟೀ ತೊಗೊಂಡೋಗೋದಕ್ಕೆ ಯೂಸ್ ಆಗುತ್ತೆ. ಇದು ಕೂಡ ಅಷ್ಟೇ ಫ್ಲಾಸ್ಕು ಒಂದು 3 ಫ್ಲಾಸ್ಕ್ ಏನೋ ಇತ್ತು, ಅಂದರೆ ಚೆನ್ನಾಗಿ ಇಲ್ದಲ್ಲೇ ಇರೋವಂಥದ್ದು. ಇದು ಯೂಸ್ ಮಾಡ್ಬೋದಾಗಿತ್ತು, ಬಟ್ ಎಲ್ಲ ಸ್ವಲ್ಪ ಡೊಂಕ ಆಗಿಬಿಟ್ಟಿತ್ತು. ಅದಕ್ಕೆ ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಇದೊಂದು, ಮತ್ತು ಇದು ಮಿಲ್ಟನ್ ಫ್ಲಾಸ್ಕ್. ಇದು 1 ಲೀಟರ್ದ ಬಾಟಲ್, ಸಾರಿ ಫ್ಲಾಸ್ಕ್ ಅಲ್ಲ, ಇದು ಬಾಟಲು. 1 ಲೀಟರ್ ಕೆಪಾಸಿಟಿ ಇದೆ. ಹಾಗೆ ಇದು ಇನ್ನೊಂದು, ಇದು ಅಷ್ಟೇ 329 ರುಪೀಸ್ ಏನೋ, ಎಕ್ಸ್ಚೇಂಜ್ಗೆ 285 ಏನೋ ಆಯಿತು. ಸೊ ಇದೊಂದು ಫ್ಲಾಸ್ಕ್ ಅಲ್ಲ, ಇದು ಕೂಡ ಬಾಟಲ್, ಒಂದೇ ಫ್ಲಾಸ್ಕ್ ತಗೊಂಡಿರೋದು. 225 ರುಪೀಸ್. ಸೊ ಇದು ಸ್ಟೀಲ್ದೇನೆ. ಹಾಗೆ ಇದು ಮಿಲ್ಟನ್ ಇದನ್ನು ಕೂಡ ಅಷ್ಟೇ, ಫ್ಲಾಸ್ಕ್ ಕೂಡ ಮಿಲ್ಟನ್ ಕಂಪ್ನಿದೇನೆ. ಓಪನ್ ಮಾಡಿದ್ದಾರೆ, ಕವರ್ ಕೊಟ್ಟಿದ್ದಾರೆ. ಇರೋ ನಿಮಿಷ, ನಿನ್ಗೆಲ್ಲ ಇರಪ್ಪ, ನಿನ್ಗೆ ಸರಿನಾ? ಇದು ಕಾಫಿ ಹಾಕೋದಕ್ಕೆ ಯೂಸ್ ಮಾಡ್ಬೋದು. ಅದು ಏನು ಹಾಟ್ ಕೋಲ್ಡ್ ಎರಡು ಇರುತ್ತೆ ಆ ಬಾಟಲಲ್ಲಿ. ಇದೂ ಅಷ್ಟೇ, ಹಾಟ್ ಅಂದರೆ ಬಿಸಿ ಹಾಕಿದ್ರೆ ಬರೀ ಬಿಸಿನೇ ಇರುತ್ತೆ, ಅಥವಾ ಕೋಲ್ಡ್ ಹಾಕಿದ್ರೆ ಕೋಲ್ಡ್ಗೆ ಇರುತ್ತೆ, ಆ ರೀತಿ ಇದು ಫ್ಲಾಸ್ಕು. ಇದಕ್ಕೆ ಎಷ್ಟಮ್ಮ? 650. ಓಕೆ ಅಂತ ಹೇಳಿ ಬೇಕಾಗಿತ್ತು, ಇರಲಿಲ್ಲ ಫ್ಲಾಸ್ಕು, ಬರೀ ನೀರು ಹಾಕಿ ತೊಗೊಂಡೋಗೋದು ಫ್ಲಾಸ್ಕ್ ಮಾತ್ರ ಇತ್ತು. ಸೊ ಇದು ಕಾಫಿ ಟೀಗೆಲ್ಲ ಆಗುತ್ತೆ ಅಂದ್ಬಿಟ್ಟು ಇದೊಂದು ತಂದಿದ್ದೀವಿ. ಮಿಲ್ಟನ್ ಕಂಪ್ನಿದು ಎಲ್ಲ ಚೆನ್ನಾಗಿರುತ್ತೆ. ಮಿಲ್ಟನ್ ಕಂಪ್ನಿದೆಲ್ಲ ಚೆನ್ನಾಗಿರುತ್ತೆ, ಮತ್ತು ವಾರಂಟಿ ಇರುತ್ತೆ ಇದಕ್ಕೆಲ್ಲ. 1 year ಅಥವಾ 2 years ವಾರಂಟಿ ಇದೆ. ಆಮೇಲೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಕಂಪ್ನಿಗೆ ತೊಗೊಂಡ್ರೆ. ಅದಕ್ಕೆ ಮಿಲ್ಟನ್ನೇ ಇರಲಿ ಅಂತ ಅಂದ್ಬಿಟ್ಟು ಮಿಲ್ಟನ್ ತೊಗೊಂಡ್ವಿ. ಇದು 2 ಮಿಲ್ಟನ್ನೇ ಬರುತ್ತೆ, ಇದೊಂದು ಮಾತ್ರ ಬೇರೆ ಕಂಪ್ನಿ. ಇದು ಅವತಾರ್ ಅಂತ ಇದೆ ಅದ್ರ ಮೇಲೆ. ಹಾಗೆಯೇ ಸೊ ಕ್ಯಾರಿ ಮಾಡೋಕ್ಕೆ ಕವರ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಯೂಸ್ ಮಾಡುವಾಗ ಬಾಕ್ಸಿಂದ ತೆಗೆದಿಟ್ರೆ ಆಯಿತು. ಇವಾಗ ಏನು ಬೇಡ, ಬಾಕ್ಸಲ್ಲಿ ಇರಲಿ. ಇದು ಅಷ್ಟೇ. ನೆಕ್ಸ್ಟು ಲಿಡ್. ನಮ್ಮಮ್ಮ ಯೂಸ್ ಮಾಡೋವಂಥ ಜಾರ್ಗೆ ಲಿಡ್ ಕಟ್ ಆಗಿಬಿಟ್ಟಿತ್ತು, ಅಂದರೆ ಇದು ಏನೋ ಹೋಗಿತ್ತು. ಸೊ ಅದಕ್ಕೆ ಇದು ಲಿಡ್ ತಂದ್ವಿ. ಇದು 100 ರುಪೀಸ್ ತೊಗೊಂಡ್ರು ಒಂದು ಲಿಡ್ಗೆ. ಚೆನ್ನಾಗಿದೆ ಇದೂ, ಅಂದರೆ ಏನೇ ಯೂಸ್ ಮಾಡ್ತಾಯಿದ್ರು ಕೆಲವೊಂದು ಹೋಗೇ ಬಿಡುತ್ತೆ. ಶಾಪಲ್ಲಿ ಈ ನೈಫು ತುಂಬ ಚೆನ್ನಾಗಿರುತ್ತೆ. ಇದು ಫಿಕ್ಸ್ವೆಲ್ ಅಂತ ಹೇಳಿ ಕಂಪ್ನಿ ಇದು. ಇದು ಎಷ್ಟು ಗಟ್ಟಿ ಇರುತ್ತೆ ಅಂದರೆ ನೋಡೋದಕ್ಕೆ ಮಾತ್ರ ಚಿಕ್ಕದಾಗಿ ಕಾಣಿಸ್ತಿದೆ, ತುಂಬಾ ಗಟ್ಟಿ ಇರುತ್ತೆ. ಕಾಯಿ ಅಥವಾ ಗಟ್ಟಿ ಪದಾರ್ಥಗಳು, ಒಂದು ಕುಂಬಳಕಾಯಿ ಕೂಡ ನಾವು ನೀಟಾಗಿ ಕಟ್ ಮಾಡ್ಬೋದು ಇದರಲ್ಲಿ. ಮತ್ತು ಕಾಯಿ ಕಟ್ ಮಾಡೋದಕ್ಕೆ, ಕೊಬ್ಬರಿ ಕಟ್ ಮಾಡೋದಕ್ಕೆ, ಮತ್ತು ಕ್ಯಾರೆಟು, ಇದೆಲ್ಲ ಗಟ್ಟಿ ಪದಾರ್ಥಗಳೆಲ್ಲ ನಾವೇನು ಕಟ್ ಮಾಡ್ತೀವಲ್ವ, ತುಂಬಾ ಚೆನ್ನಾಗಿ ಕಟ್ ಆಗುತ್ತೆ. ಸೊ ಇದು ನಾನೊಂದು ಮತ್ತು ನಮ್ಮಮ್ಮ ಒಂದು 100 ರುಪೀಸ್ ಇದು ಎರಡಕ್ಕೆ, ಇಬ್ಬರು ಒಂದೊಂದು ಸೆಟ್ ತಂದ್ವಿ. ಇದಕ್ಕೋಸ್ಕರನೇ ಆ್ಯಕ್ಚುಲಿ ಬೇರೆ ಕಡೆ ನಾವು ನೈಫ್ ತೊಗೊತೀವಿ, ಬಟ್ ಇಷ್ಟು ಗಟ್ಟಿ ಬರಲ್ಲ. ನೋಡಿದ್ರೆ ಒಳ್ಳೆ ಫ್ರೂಟ್ಸ್ ಕಟ್ ಮಾಡೋವಂಥ ನೈಫ್ ಇದ್ದಂಗೆ ಇದೆ ಇದು, ನೋಡ್ತಾ ಇರ್ಬೋದು.
ಬಟ್ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋದಕ್ಕೆ ಹಾಗೆ ಟೊಮೆಟೊ ಕಟ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇದು ನೋಡಿ ಇಲ್ಲಿ ಶಾರ್ಪಾಗಿ ಕೊಟ್ಟಿದ್ದಾರಲ್ಲ, ಟೊಮೆಟೊ ಎಲ್ಲ ಈಸಿಯಾಗಿ ಕಟ್ ಮಾಡ್ಬೋದು. ನಾವು ಬೇರೆ ಚಾಕುಗಳೆಲ್ಲ ನಾವು ಎಷ್ಟೇ ನಾವು ಶಾರ್ಪ್ ಮಾಡೋದು ಟೊಮೆಟೊ ಎಲ್ಲ ನೀಟಾಗಿ ಕಟ್ ಮಾಡೋಕ್ಕಾಗಲ್ಲ. ಈ ರೀತಿ ತೊಗೊಂಡಾಗ ಪ್ರತಿಯೊಂದು ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ಕಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನು 2 ಸೆಟ್ ತಂದ್ವಿ, ಒಂದು ನನಗೆ ಹಾಗೆ ಒಂದು ನಮ್ಮ ಅಮ್ಮನಿಗೆ. ಇದಿಷ್ಟು ಐಟಮ್ಸ್ ತಂದಿರೋದು, ಇಷ್ಟಕ್ಕೇ ಹತ್ತತ್ರ ನಮಗೆ ಒಂದು 4000 ಚೇಂಜ್ ಆಯಿತು. ಸೊ ನೆನ್ನೆ ಎಲ್ಲ ಹೋಗಿ ಇಷ್ಟು ಐಟಮ್ಸ್ನ ತಂದಿದ್ದೀವಿ. ಒಂದು 3 hours 4 hours ನಿಂತು ಕಾಲು ಕೂಡ ನೋವು ಬಂದ್ಬಿಡ್ತು. ಎಲ್ಲ ಐಟಮ್ಸ್ನ ಅಂದರೆ ಏನೇನು ತಂದ್ವಿ ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ಅಷ್ಟು ಐಟಮ್ಸ್ನ ತಂದಮೇಲೆ ಎಲ್ಲದೂ ನೀಟಾಗಿ ಒಂದ್ಸತಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಸ್ಟೀಲ್ ಬಾಕ್ಸು ಇದನ್ನೆಲ್ಲ. ಸೊ ಇವಾಗ ಪುಡಿ ಮಾಡಬೇಕಾಗಿತ್ತು, ಅಂದರೆ ಬಿಸಿಬೇಳೆಭಾತ್ ಪುಡಿ ಖಾಲಿ ಆಗಿತ್ತು. ಸೊ ಮನೇಲೇ ಮಾಡ್ಕೊಡೋದ್ರಿಂದ ಮೆಣಸಿನ್ಕಾಯಿ ಎಲ್ಲ ಒಣಗಿಸಿದ್ದೆ, ಬಿಸಿಲು ಚೆನ್ನಾಗಿತ್ತು ಅಂತ. ಸೊ ಅದು ಇದು ಮೆಣಸಿನ್ಕಾಯಿ ತೊಟ್ಟೆಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ, ಪುಡಿ ಮಾಡ್ಕೊಳ್ಳೋದನ್ನು ಕೂಡ. ಸೊ ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ತಾರೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಸೊ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.